ಕ್ಲಾಸ್ ಟೀಚರ್ಗೆ ಅವಮಾನ ಮಾಡದ್ನಾ? ಹೌದು. ಅವನು ಸ್ಪೀಚ್ ರೆಡಿ ಮಾಡ್ಕೊಂಡ್ಮೇಲೆ ನೀವೊಂದ್ಸರಿ ಓದ್ಬೇಕಲ್ವಾ ಸೂರ್ಯ? ಆ ಸ್ಪೀಚ್ ಬರ್ಕೊಟ್ಟಿದ್ದೆ ನಾನು ಮ್ಯಾಮ್. ಹೌದಾ, ನೀವ್ ಬರ್ದು ಕೊಟ್ಟಿದ್ದ? ಇದೇನಾ ಆ ಸ್ಪೀಚ್ ನೋಡಿ. ಆದಿತ್ಯಂಗೆ ನಾನು ಬರ್ಕೊಟ್ಟಿರೋ ಸ್ಪೀಚ್ನ ಯಾರೋ ಬದಲಾಯಿಸಿದ್ದಾರೆ. ಯಾರು ಮಾಡಿರ್ಬೋದು ಇದನ್ನ? ಇದೇ ಸ್ಪೀಚ ನೀವು ಬರ್ದು ಕೊಟ್ಟಿರೋದು? ಇಲ್ಲ ಮ್ಯಾಮ್, ಯಾರೋ ಏನೋ ತರಲೆ ಮಾಡಿದ್ದಾರೆ. ಆದಿತ್ಯ ಈ ಸ್ಪೀಚ್ನ ಮುಂಚೆನೇ ನೋಡಿದಿದ್ರೆ ಅವ್ನು ಖಂಡಿತವಾಗ್ಲೂ ಓದ್ತಾ ಇರಲಿಲ್ಲ. ಅವನೊಂದು ಟೀಚರ್ನ ತುಂಬ ಗೌರವಿಸ್ತಾನೆ. ಐ ರಿಕ್ವೆಸ್ಟ್ ಯು ಮ್ಯಾಮ್, ಆದಿತ್ಯಂಗೆ ಇನ್ನೊಂದು ಚಾನ್ಸ್ ಕೊಡಿ. ಈ ಸತಿ ನಾನೇ ಅವನ ಜೊತೆ ಕೂತು ಸ್ಪೀಚ್ ತಯಾರು ಮಾಡ್ತೀನಿ. ಐ ಆಮ್ ಶೋರ್ ಇಂಟರ್ ಸ್ಕೂಲ್ ಕಾಂಪಿಟೇಷನಲ್ಲಿ ಈ ಸ್ಕೂಲಿಗೆ ಅವ್ನು ಒಳ್ಳೆ ಹೆಸರು ತರ್ತಾನೆ. ಆಯಿತು, ಆದಿತ್ಯನಿಗೂ ಇನ್ನೊಂದು ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಮ್ಯಾಮ್. ಹಾಗಲ್ಲ ಆದಿ. ಸುಮ್ಮನೆ ಅರಿಯಪ್ಪ ನೀವು. ಈಗ ಬೇಕು ಅಂತಾರೆ ನಂಗೆ ಕೆಟ್ಟ ಸ್ಪೀಚ್ ಬರ್ಕೊಟ್ಟಿದ್ದೀರಾ. ಕ್ಲಾಸಲ್ಲಿ ಎಲ್ಲರೂ ನಕ್ಕಿದ್ರು ಗೊತ್ತಾ? ಟೀಚರು ನಂಗೆ ಎಷ್ಟು ಬೈದ್ರು ಗೊತ್ತಾ? ಇವಾಗ ನಾನು ಸೆಲೆಕ್ಟ್ ಆಗಲ್ಲ. ಇದು ಕೆಟ್ಟವರು. ಆದಿತ್ಯ, ಅಪ್ಪ ಎಷ್ಟು ಒಳ್ಳೆ ಸ್ಪೀಚ್ ಬರ್ಕೊಟ್ಟಿದ್ದಾರೆ, ಅವರಿಗೆ ಹೀಗೆಲ್ಲ ಮಾತಾಡ್ತೀಯಾ? ಅದಕ್ಕೆ ಟೀಚರ್ ನಂಗೆ ಬೈದಿದ್ದು. ಸಾಕ್ ನಿಲ್ಲಿಸ್ತೀಯಾ? ನಂಗೆಲ್ಲ ಗೊತ್ತು. ಸಾಕ್ಷಿ ಗೆಲ್ಲಿ ಅಂತಾನೆ ಈಗ ನೀವು ಮಾಡ್ತಾ ಇರೋದು ನೀವು. ಇವತ್ತು ಕ್ಲಾಸಲ್ಲಿ ನನ್ನ ಕೂದಲು ಹಿಡ್ದ ನನ್ನ ಹೊಡ್ತ. ಎಳಿತೀನಿ, ಏನೇ ಮಾಡ್ತೀಯಾ? ಇದ್ಯಾಕೆ ನಮ್ಮ ಅಮ್ಮನ ಕೆಟ್ಟೋಳು ಅಂದೆ? ಅಮ್ಮ ಏನಂದು ಗೊತ್ತಾ? ನಿನ್ನ ಡೆವಿಲ್ ಅಂದ್ಲು. ಆದಿತ್ಯ, ಸಾಕ್ ನಿಲ್ಸು. ಇನ್ನೊಂದು ಮಾತಾಡ್ಬೇಡ. ಯಾವಾಗ ನೋಡಿದ್ರು ಸಾಕ್ಷಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾನೆ ಇರ್ತೀಯ. ಮನೆಯವರೆಲ್ಲ ನೀನ್ ಎಷ್ಟು ಪ್ರೀತಿ ಮಾಡ್ತಾರೆ, ಆದ್ರೂ ನೀನ್ ಈಗ ನಡ್ಕೋತೀಯ. ನಡಿ ನಿನ್ ರೂಮ್ಗೆ. ಯಾಕೆ ಹೇಳಿದ್ ಕೇಳಿಸ್ತಿಲ್ವಾ? ನಡಿ ನಿನ್ ರೂಮ್ಗೆ. ಇಲ್ಲ ಅಂದ್ರೆ ನಿನ್ನ ಅಮ್ಮ ನಿನ್ನ ಹತ್ರ ಮಾತಾಡಲ್ಲ. ಹೋಗು. ಎಲ್ಲ ನಿಮ್ಮಿಂದಾನೆ. ಸಾಕ್ಷಿ, ನೀನು ಹೋಗು. ಸೂರ್ಯ, ಏನ್ ನಡೆದಿದೆ ಅಂತ ಸ್ವಲ್ಪ ಹೇಳ್ತೀಯಾ? ಮಕ್ಳೇನ್ ಮಾಡಿದ್ರು? ಮಕ್ಕಳೇನು ಮಾಡಿಲ್ಲ ಅಮ್ಮ, ಯಾರೋ ದೊಡ್ಡವರೇ ಮಾಡಿರೋದು. ಆದಿತ್ಯಂಗೆ ಬರ್ಕೊಟ್ಟಿರೋ ಸ್ಪೀಚ್ನ ಯಾರೋ ಬದಲಾಯಿಸಿದ್ದಾರೆ. ನಮ್ಮನೇಲಿ ಯಾರು ಈ ತರ ಮಾಡ್ತಾರೆ? ಇನ್ಯಾರಮ್ಮ ಮಾಡೋಕ್ಕಾಗುತ್ತೆ? ಆರ್ತಿಯವರೇ ಮಾಡಿರೋದು. ಸೂರ್ಯ ಅವರೇ? ಹೌದು, ನನಗೆ ಗೊತ್ತು ನೀವೇ ಮಾಡಿರೋದು ಅಂತ. ದೇವ್ರೆ, ಇಷ್ಟು ದಿನ ನಾನು ಪಾರಾಯಣ ಮಾಡಿದ್ದು ಸಾರ್ಥಕ ಆಯ್ತು. ನಾನ್ ಮಾಡಿದ ತಪ್ಪನ್ನ ಆರ್ತಿ ಮೇಲೆ ಹೊರಿಸಿ ನನ್ನನ್ನು ಕಾಪಾಡ್ಬಿಟ್ಟೆ. ನೀವು ಸಾಕ್ಷಿನ ಗೆಲ್ಲಿಸ್ಬೇಕು ಅಂತ ಇದೆ, ಅದಕ್ಕೆ ಸಾಕ್ಷಿ ಸೆಲೆಕ್ಟ್ ಆಗ್ಲಿ, ಆದಿತ್ಯ ಸೆಲೆಕ್ಟ್ ಆಗ್ಬಾರ್ದು ಅಂತ ಆದಿತ್ಯನ ಸ್ಪೀಚ್ನ ಬದಲಾಯಿಸಿದ್ದೀರಾ. ಇಲ್ಲ ಸೂರ್ಯವ್ರೆ, ನಾನು ಹಾಗೆ ಮಾಡಿಲ್ಲ. ಹೇಳ್ತಿದ್ರಲ್ಲ ಆರ್ತಿ ಅವರೇ, ಆದಿತ್ಯ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಿದ್ದ ಅಂತ. ಕನ್ನಡ ಚೆನ್ನಾಗಿ ಮಾತಾಡ್ತಾನೆ, ಕಾನ್ಫಿಡೆಂಟ್ ಆಗೂ ಇದ್ದಾನೆ. ಆದಿತ್ಯ ಸೆಲೆಕ್ಟ್ ಆದ್ರೆ ಸಾಕ್ಷಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಅಂತ ನೀವು ಹೀಗೆ ಮಾಡಿದೀರಾ. ನಾನು ಯಾಕೆ ಹಾಗೆ ಮಾಡ್ಲಿ, ನೀವೇ ಹೇಳಿ. ಆರ್ತಿ ಅವರೇ, ನಾವು ಮಕ್ಕಳ ಹತ್ರ ಹುಷಾರಾಗಿ ವ್ಯವಹರಿಸ್ಬೇಕು, ಯಾರನ್ನೂ ಕಡೆಗಣಿಸ್ಬಾರ್ದು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಯಾರಿಗೂ ಅನ್ಯಾಯ ಆಗೋದನ್ನ ಸಹಿಸೋಲ್ಲ ಅಂತ. ಆದ್ರೂ ನೀವು ಆದಿತ್ಯಂಗೆ ಹೀಗೆ ಮಾಡಿದ್ದೀರಾ. ಯಾಕೆ ಮಾಡಿದ್ರಿ ಹೀಗೆ? ಉತ್ತರ ಕೊಡಿ ಆರ್ತಿ ಅವರೇ, ಯಾಕೆ ಮಾಡಿದ್ರಿ ನೀವು? ಸೂರ್ಯ, ಆರ್ತಿ ಹಾಗೆ ಮಾಡಿದ್ರು ಸಾಕ್ಷಿ ಭಯ ಹೋಗಕ್ ಹಾಗೆ ಮಾಡಿರ್ತಾಳೆ. ಅವಳ ಉದ್ದೇಶ ಒಳ್ಳೇದೇ, ಕ್ಷಮಿಸ್ಬಿಡೋ. ಇಲ್ಲಮ್ಮ, ಉದ್ದೇಶ ಎಷ್ಟೇ ಒಳ್ಳೇದಾಗಿರ್ಬೋದು, ಆದ್ರೆ ಮಾಡೋ ರೀತಿ ತಪ್ಪಾಗಿರ್ಬಾರ್ದು.
ಒಂದ್ ಮಗು ಗೆಲ್ಸೋದಕ್ಕೋಸ್ಕರ ಇನ್ನೊಂದ್ ಮಗುನ ಕಾಲೆಳ್ದು ಬೀಳ್ಸೋದು ಎಷ್ಟು ನ್ಯಾಯ? ಆರ್ತಿ ಅವರೇ, ನನ್ನ ಇಬ್ರು ಮಕ್ಕಳಲ್ಲಿ ಯಾರಿಗ ಅನ್ಯಾಯ ಆದ್ರೂ ನಾನು ಸಹಿಸೋಲ್ಲ. ಸೂರ್ಯವ್ರೆ ನನ್ನ ಮಾತು ಸಾಕು. ನಿಮ್ ಮಾತು ಕೇಳೋದಕ್ಕೆ ನನಗೆ ಇಷ್ಟಪಡಲ್ಲ. ನೀನೇನು ಯೋಚನೆ ಮಾಡಬೇಡ ಆರ್ತಿ. ಅವನ ಕೋಪ ಏನು ಅಂತ ನಿನ್ಗೆ ಗೊತ್ತಲ್ವಾ? ಈಗ ಅವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅವನ ಸಮಾಧಾನ ಆದ್ಮೇಲೆ ನಾನೇ ಮಾತಾಡ್ತೀನಿ. ನೀ ಬೇಜಾರು ಮಾಡ್ಕೋಬೇಡ. ಸಾರಿ ಸ್ವೀಟಿ, ನಾನು ಇನ್ಮೇಲೆ ತುಂಬ ಅನುಮಾನ ಪಟ್ಬಿಟ್ಟೆ. ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಕಣೆ. ನಿನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲಿ ಈ ಥರ ಎಲ್ಲ ಮಾಡಿಬಿಟ್ಟೆ. ರಿಯಲಿ ಸಾರಿ. ಹಾಯ್. ಆರ್ತಿ ಅಂತ ದೊಡ್ಡ ತಪ್ಪು ಮಾಡಿದಾಳೆ ಅಂತ ನನ್ಗೇನು ಅನಿಸ್ತಾ ಇಲ್ಲಪ್ಪ. ಸಾಕ್ಷಿಗೆ ಧೈರ್ಯ ಬರ್ಲಿ ಅಂತ ಆದಿತ್ಯನ್ಗೆ ಅವಳು ಹಾಗೆ ಮಾಡಿದ್ರು ಮಾಡಿರ್ಬೋದು. ಇದನ್ನೋಗಿ ನಾವು ತಪ್ಪು ಅಂತ ಹೇಳಕ್ಕಾಗತ್ತಾ? ಇದರಿಂದ ಗೊತ್ತಾಗತ್ತೆ ಆರ್ತಿಗೆ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಮ್ಮ, ಆರ್ತಿ ಸಾಕ್ಷಿಗೋಸ್ಕರ ದೊಡ್ಡ ತ್ಯಾಗನೇ ಮಾಡಿದಾಳೆ. ಅವನು ಆದಿತ್ಯನಿಗಿಂತ ಹೆಚ್ಚಾಗಿ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಹೀಗ್ ಮಾಡೋದು ಒಂದ್ ತಾಯಿಗೆ ಸುಲಭದ ಕೆಲಸ ಅಲ್ಲ. ಅದಕ್ಕೆ ತುಂಬಾ ದೊಡ್ಡ ಮನಸ್ಬೇಕು. ಏನಂತ ದೊಡ್ಡ ತ್ಯಾಗ ಮಾಡಿರೋದು ಆರ್ತಿ? ಅವಳೇನ್ ಘನದಾರಿ ಕೆಲಸ ಮಾಡಿದಾಳೆ ಅಂತ ನನ್ಗನ್ಸಲ್ಲಪ್ಪ. ಅಂದ್ರೆ ನೀನೇನ್ ಹೇಳ್ತಾ ಇದೀಯಾ ಅಹಲ್ಯ? ಭಾಷಣನ ನಮ್ಮನ್ನೆಲ್ಲ ಯಾರೋ ಬದಲಾಯಿಸ್ಬಿಡಿದಾರೆ ಅಂತೀಯಾ? ಸರಿ, ಹಾಗಾದ್ರೆ ಅದನ್ನ ಯಾರು ಬದಲಾಯಿಸ್ತಾರೆ ಅಂತ ನಿನಗೆ ಗೊತ್ತಿದ್ರೆ ಹೇಳು. ನನಗ್ ಹೇಗದ್ಗೆ ಗೊತ್ತಿರುತ್ತೆ? ನಾನ್ ಹೇಳ್ತಿರೋದು ಆರ್ತಿ ಮಾಡಿರೋದು ಈ ಮನೆ ಒಳ್ಳೇದಕ್ಕಂತೂ ಅಲ್ಲ ಅಂತ. ಆದ್ರೆ ಆರ್ತಿ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅರ್ಪಿತಾ ಹೋದ್ಮೇಲೆ ಆರ್ತಿ ಅಂತ ಒಳ್ಳೆ ಹುಡುಗಿನ ಹುಡುಕ್ ತಂದು ಸೂರ್ಯನಿಗೆ ಮದುವೆ ಮಾಡಿ ನಾನು ತುಂಬಾ ಒಳ್ಳೇದ್ ಮಾಡಿದೀನಿ ಅಂತ ನಂಗೆ ಖುಷಿ ಆಗ್ತಾ ಇದೆ. ಆರ್ತಿಗೆ ಮನೇನ ಒಂದಾಗಿಡೋ ಎಲ್ಲ ಗುಣಗಳು ಇದೆ. ಅಹಲ್ಯ, ನಿನ್ ಮನೆಗೆ ಏನ್ ಒಳ್ಳೇದ್ ಮಾಡ್ತಾ ಇದ್ರೂ ಪರವಾಗಿಲ್ಲ. ಆರ್ತಿ ಬಗ್ಗೆ ನಿನಗಿರೋ ಕೆಟ್ಟ ಅಭಿಪ್ರಾಯನ ಮಾತ್ರ ದಯವಿಟ್ಟು ಬದಲಾಯಿಸ್ಕೊ. ನೋಡಿದ್ಯಾ ಪರಿಮಳ, ಈ ಅತ್ತಿಗೆನೂ ನನ್ನನ್ನೇ ಬೈದ್ಬಿಟ್ಟು ಹೋದ್ರು. ನನಗೇನು ಆರ್ತಿ ಬಗ್ಗೆ ದ್ವೇಷ ಇಲ್ಲ. ನನಗೂ ಆ ಹುಡುಗಿ ಬಗ್ಗೆ ಸಹಾನುಭೂತಿನೇ ಇರೋದು. ಯಾಕಂದ್ರೆ ಮೊದ್ಲು ಅವಳು ನನ್ನ ಹಾಗೆ ವಿಧವೆ ಆಗಿದ್ಲಲ್ವಾ. ಅದು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಸೊಸೇರ್ನ ಇಷ್ಟೊಂದು ಹೊಗಳೋದು ಸರಿಯಲ್ಲ ಅಂತ. ಅಯ್ಯೋ, ನಿನ್ ಬಗ್ಗೆ ನಾನು ಹೇಳಿಲ್ಲಪ್ಪ. ನೀನು ನಮ್ ಕಾಲದವಳು. ಆದ್ರೆ ಈಗಿನ ಕಾಲದ ಹುಡ್ಗಿರು ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗ್ತಾರೆ. ಅದ್ರಲ್ಲೂ ಈ ಆರ್ತಿ ಅಂತೂ ಮಾತಾಡಕ್ ಶುರು ಮಾಡಿದ್ಲು ಅಂದ್ರೆ ಅಣ್ಣ ಇದಾರ, ಅತ್ತಿಗೆ ಇದಾರ, ಒಂದು ನೋಡಲ್ಲ ಅಂತೀನಿ. ಅದನ್ನ ನೋಡಿ ರಾಖಿನೂ ಅವಳು ಹಾಗೆ ವರ್ತಿಸೋಕ್ ಶುರು ಮಾಡಿದ್ರೆ ಈ ಮನೆ ಶಿಸ್ತು, ಸಂಸ್ಕಾರ, ಸುಖ, ಶಾಂತಿ ಎಲ್ಲ ಏನಾಗ್ಬೇಕು ಪರಿಮಳ? ಸ್ವಲ್ಪ ಯೋಚನೆ ಮಾಡು. ರಾಖಿ, ಏನಮ್ಮ? ನಾನು 3-4 ದಿನದಿಂದ ನೋಡ್ತಾನೆ ಇದ್ದೀನಿ. ದಿನಾಗ್ಲೂ ಮನೆಯಿಂದ ಹೊರಗಡೆ ಹೋಗ್ತ್ಯಾ? ಒಂದಿನ ಅಮ್ಮ ಮನೆ ಅಂತ್ಯಾ, ಒಂದಿನ ಫ್ರೆಂಡ್ ಮನೆ ಅಂತ್ಯಾ. ಮನೇಲಿ ಕಾಲೇನಿಲ್ಲಲ್ವಾ?
ಏನ್ ವಿಷಯ? ಮೊದಲು ನಾನು ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ರೆ ಈಗ ನಾನು ಮನೆಯಿಂದ ಹೊರಗೆ ಹೋಗೋದು ನಿಮ್ಮ ಸಮಸ್ಯೆನಾ? ಯಾವಾಗ್ಲೂ ಮನೇಲೇ ಇರಕ್ಕೆ ನಾನೇನು ಕೊಟ್ಕೆಲ್ ಕಟ್ಟಿರೋ ದನನಾ? ಮಾ ಪ್ಲೀಸ್, ಚಿಕ್ಕ ಚಿಕ್ಕ ವಿಷಯಕ್ಕೂ ನನ್ನನ್ನು ರೆಸ್ಟ್ರಿಕ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ. ನನ್ನ ಜೀವನನ ನನ್ನ ಇಷ್ಟದಂತೆ ಬದುಕಕ್ಕೆ ಬಿಡಿ. ನೋಡಿದ್ರ ಅತ್ಗೆ, ಚಿಕ್ಕ ಸೊಸೆ ನಿಮ್ಗೆ ಉಲ್ಟಾ ಜವಾಬ್ ಕೊಟ್ಟು ಹೋದ್ಲು. ಎಲ್ಲುಳಿತು ನಿಮ್ ಮರ್ಯಾದೆ? ನಿಜ ಹೇಳ್ತೀನಿ ಕೇಳಿ, ಆರ್ತಿ ನಡವಳಿಕೆ ರಾಖಿ ಮೇಲೂ ಖಂಡಿತ ಪರಿಣಾಮ ಬೀರುತ್ತೆ. ಆದಿತ್ಯ, ನನ್ನ ಮಾತು ಕೇಳೋ. ಇಲ್ಲ, ನಾನು ಕೇಳಲ್ಲ. ನೀನ್ ಸಾಕ್ಷಿನೇ ಇಷ್ಟಪಡ್ತೀಯ, ನನ್ನ ಇಷ್ಟಪಡಲ್ಲ. ನಾನು ನಿನ್ ಸ್ಪೀಚ್ ಬದಲಾಯಿಸಿಲ್ಲ ಕಣೋ. ನಿನ್ನಮ್ಮ ನಿನ್ನ ಎಷ್ಟು ಪ್ರೀತಿಸ್ತಾಳಂತ ನಿನಗೆ ಗೊತ್ತಿಲ್ವಾ? ಇಲ್ಲ, ನೀ ನನ್ನ ಪ್ರೀತಿಸಲ್ಲ. ನಾನು ಶೋಭಾ ಅಜ್ಜಿಗೆ ಹೇಳ್ತೀನಿ. ಆದಿತ್ಯ, ನಿಂತ್ಕೋ. ಆದಿ, ಆದಿತ್ಯ, ಆದಿತ್ಯ. ನಾನು ಯಾವ ತಪ್ಪು ಮಾಡಿಲ್ಲ. ಆದ್ರೂ ಆದಿತ್ಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ಸೂರ್ಯ ಅವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹಲೋ ಆರ್ತಿ, ಹೇಗಿದ್ಯಾ ಮಗಳೇ? ನಿನ್ ರಾಜ್ಕುಮಾರ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನಲ್ವಾ? ಅಮ್ಮ, ನನಗೇನೇ ತೊಂದರೆ ಆದ್ರೂ ನಿಮಗೆ ಮೊದಲೇ ಹೇಗೆ ಗೊತ್ತಾಗುತ್ತೆ? ಆದಿತ್ಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಮ್ಮ. ಆರ್ತಿ, ಬೇರೆಯವ್ರ ಕಷ್ಟಕ್ಕೆ ಮರ್ಗೋರು ಮಕ್ಕಳನ್ನ ಯಾವತ್ತೂ ನೋಯಿಸಲ್ಲ. ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ನೀನ್ ಮೊದ್ಲು ಕಂಡುಹಿಡಿಬೇಕು. ಆದಿತ್ಯ ಸ್ಪೀಚ್ ಅನ್ನ ಬದಲಾಯಿಸಿದವ್ರು ಯಾರು, ನಿನ್ನ ಪ್ರತಿಯೊಂದು ಪ್ರಯತ್ನಕ್ಕೂ ಅಡ್ಡ ಬರ್ತಿರೋರು ಯಾರು ಅನ್ನೋದನ್ನ ಮೊದಲು ಕಂಡುಹಿಡಿ. ಹೌದು ಅಮ್ಮ, ನೀವು ಹೇಳಿದ್ ಸರಿ. ಈ ಕೆಲಸನ ಯಾರು ಮಾಡಿದ್ರು ಅಂತ ಕಂಡು ಹಿಡ್ದೇ ಹಿಡಿತೀನಿ. ಸ್ಕೂಲಲ್ಲಿ ಯಾಕೆ ಪುಟ್ಟ ಸ್ಪೀಚ್ ಸರಿಯಾಗಿ ಹೇಳಿಲ್ಲ? ಮನೆಯವ್ರ ಮುಂದೆ ಎಷ್ಟು ಚೆನ್ನಾಗಿ ಸ್ಪೀಚ್ ಹೇಳಿದೆ. ಎಲ್ಲರೂ ನಿನಗೆ ಚಪ್ಪಾಳೆ ತಟ್ಟಿದ್ರು. ಪ್ರಾಕ್ಟೀಸ್ ಕೂಡ ತುಂಬಾ ಚೆನ್ನಾಗೇ ಮಾಡಿದ್ಯಾ. ಯಾಕೇನಾಯ್ತು ಪುಟ್ಟ? ಪರವಾಗಿಲ್ಲ, ಹೋಗ್ಲಿ ಬಿಡು, ನೀನೇನು ಹೇಳಬೇಡ. ನಿನ್ನ ಕ್ಲಾಸ್ ಟೀಚರು ನೀನು ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನೀನು ಕಾಂಪಿಟೇಷನಲ್ಲಿ ಫಸ್ಟ್ ಬರಬೇಕಲ್ವಾ? ನೀನು ಅದರಲ್ಲಿ ಸೆಲೆಕ್ಟ್ ಆಗಬೇಕಲ್ವಾ? ಬಾ, ಸ್ಪೀಚ್ ಪ್ರಾಕ್ಟೀಸ್ ಮಾಡೋಣ. ನಾನ್ ನಿಮ್ ಜೊತೆ ಬರಲ್ಲ. ಸ್ಕೂಲಲ್ಲಿ ಎಲ್ಲೂ ನನ್ನ ಆದಿತ್ಯ ಫಸ್ಟ್ ಬರ್ಲಿ ಅಂತಲ್ವಾ? ಇಲ್ಲ ಪುಟ್ಟ, ಹಾಗೇನು ಇಲ್ಲ. ಮತ್ತೆ ಅಪ್ಪನ ಹತ್ರ ಯಾಕೆ ಸ್ಪೀಚ್ ಬರ್ಸಿದ್ವಿ ಆದಿತ್ಯ ಅವನ್ಗೆ? ಅಪ್ಪ ತುಂಬಾ ಚೆನ್ನಾಗಿ ಸ್ಪೀಚ್ ಬರೀತಾರ. ಅವ್ರ ಸ್ಪೀಚ್ ಅನ್ನು ಹೇಳೋದೇ ಯಾರು ಸೋಲಲ್ಲ. ಆಹಲ್ಲ ಅಜ್ಜಿ ಆದಿತ್ಯನ್ ಸ್ಪೀಚ್ ಚೇಂಜ್ ಮಾಡೋದು. ಇಲ್ಲಾಂದ್ರೆ ಅವನ ಗೆದ್ದು ಬಿಡ್ತಿದ್ದ. ಏನು ಆಲೆಜ್ಜಿನ?
ಮನೇಲಿ ಮಹಾಭಾರತರ ಸೃಷ್ಟಿ ಮಾಡೋದನ್ನ ನಿಮ್ಮಿಂದ ನೋಡಿ ಕಲಿಬೇಕು. ಯಾಕೆ ಹೀಗ್ ಮಾಡಿದ್ರಿ? ನನ್ ಮಗ ನಿಮಗೇನ್ ಮಾಡಿದ್ದ? ನಿಮಗ್ ನನ್ ಮೇಲೆ ಸಿಟ್ಟಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನನ್ ಕಂಡ್ರೆ ಆಗಲ್ಲ ಅನ್ನೋದು ಗೊತ್ತು. ಆದ್ರೆ ಅವನ್ ತಪ್ಪೇನಿದೆ? ಅವನ್ ಯಾವಾಗ್ಲೂ ಆಹ್ಲಜ್ಜಿ ಅಂತ ನಿಮ್ಮನ್ ಪ್ರೀತಿಯಿಂದ ಗೌರವಿಸ್ತಾನೆ. ಆದ್ರೆ ಅವನಿಗೆ ಕೆಟ್ಟದನ್ನ ಯಾಕೆ ಬಯಸ್ತೀರ? ಅವನ್ ನನ್ ಮಗ ಅಂತನ? ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗ್ ಹೇಳಿ. ಪಾಪ ಮಗು ಮೇಲೆ ಯಾಕೆ ದ್ವೇಷ ಕಾರ್ತೀರ? ನಿಮ್ ಹಾಗೆ ನಾನು ಸಾಕ್ಷಿ ಸಂತೋಷನ ಬಯಸ್ತೀನಿ. ಅವಳಿಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು. ನೀವು ಅವಳ ಸಂಬಂಧಿಕರು, ಅವಳ ಅಜ್ಜಿ. ನೀವು ಅವಳನ್ನು ಎಷ್ಟು ಪ್ರೀತಿ ಮಾಡ್ತೀರ ಅನ್ನೋದನ್ನ ನಾನ್ ನೋಡಿದ್ದೀನಿ. ಆದ್ರೆ ನೀವ್ ಯಾಕೆ ಹೀಗ್ ಮಾಡಿದ್ರಿ? ಸಾಕ್ಷಿಗೆ ಅಮ್ಮ ಸಿಗ್ಲಿ, ಅಮ್ಮನ್ ಪ್ರೀತಿ ಸಿಗ್ಲಿ ಅಂತ ತಾನೇ ನನ್ನ ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಡ್ ಬಂದಿದ್ದು. ಹಾಗಿದ್ಮೇಲೆ ನಾನ್ ಸಾಕ್ಷಿಗೆ ಹತ್ರ ಆಗೋದನ್ನ ನೀವ್ ಯಾಕೆ ಸಹಿಸೋಲ್ಲ? ನೋಡಿ ಅತ್ತೆ, ನನ್ ಮೇಲೆ ಏನಾದ್ರೂ ಸಿಟ್ಟಿದ್ರೆ, ನನ್ನಿಂದ ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳಿ. ನನ್ನ ಮೇಲಿರೋ ಸಿಟ್ಟನ್ನ ನನ್ನ ಸಂಸಾರದ ಮೇಲೆ ತೋರ್ಸ್ಕೋಬೇಡಿ. ನಿಮ್ಮನ್ ಕೈ ಮುಗ್ದು ಕೇಳ್ಕೊತೀನತ್ತೆ. ಈ ರೀತಿ ಮಾತಾಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಯಾಕೆಂದ್ರೆ ನೀವು ನನ್ಗಿಂತ ವಯಸ್ಸಿನಲ್ಲಿ ದೊಡ್ಡವರು, ಸಂಬಂಧದಲ್ಲಿ ತುಂಬಾ ದೊಡ್ಡವರು. ಅದಕ್ಕೆ ಇಲ್ಲಿವರೆಗೆ ನೀವೇನೇ ಮಾಡಿದ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಯಾರ ಹತ್ರನೂ ಏನೂ ಹೇಳಿಲ್ಲ, ದೂರ್ಲಿಲ್ಲ. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಯಾಕೆಂದ್ರೆ ನೀವು ನನ್ನ ಮಕ್ಕಳ ಮನಸ್ಸಿಗೆ ನೋವು ಮಾಡಿದ್ದೀರಾ, ಅವ್ರ ಭಾವನೆಗಳಿಗೆ ಪೆಟ್ಟು ಕೊಟ್ಟಿದ್ದೀರಾ, ಸೂರ್ಯ ಅವರಿಗೆ ದುಃಖ ಕೊಟ್ಟಿದ್ದೀರಾ. ಇದನ್ನ ನಾನು ಯಾವತ್ತೂ ಸಹಿಸೋದಿಲ್ಲ ಅತ್ತೆ. ನಾನ್ ಸ್ಪೀಚ್ ಬದಲಾಯಿಸಿದಂತ ಸೂರ್ಯ ಅವರು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಅದನ್ನ ನಿಮ್ಮ ಹತ್ರ ಹೇಳ್ಕೊಳಕ್ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ನಾನ್ ಬಂದಿರೋದು ನನ್ನ ಮಕ್ಳ ಮನ್ಸಲ್ಲಿ ಒಡ್ಕುಂಟು ಮಾಡಬೇಡಿ ಅಂತ ಬೇಡ್ಕೊಳ್ಳೋಕೆ. ನಡೀರಿ ನನ್ ಜೊತೆ. ನೀವೇನೇನ್ ಮಾಡಿದ್ರು ಸೂರ್ಯರ ಹತ್ರ ಬಂದ್ ಹೇಳಿ. ನಡೀರಿ. ಆರ್ತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಸಾರ ಅಂತಿದ್ಯಲ್ಲ, ಎಂಥ ತಪ್ಪು ತಿಳುವಳಿಕೆ ನಿಂದು. ವಿಧವೆಯರಿಗೆ ಯಾವತ್ತಾದ್ರೂ ಇನ್ನೊಂದು ಸಂಸಾರ ಇದೆಯಾ? ಅಂತ್ಯ ಸಂಸ್ಕಾರ ಮಾಡಿದೆ. ಪ್ರಪಂಚದ ಮೊದಲನೇ ನಾಯಿ ಅನಿಸ್ತಾರೆ. ವಿಧವೆನಾ? ಹೌದು ಆರ್ತಿ, ನಾನ್ ನಿನ್ನನ್ನ ದ್ವೇಷಿಸ್ತೀನಿ. ನೀನು ನನ್ನ ಹಾಗೆ ಒಬ್ಬ ವಿಧವೆ. ನನ್ನ ಪರಿವಾರದವರು ನಿನ್ನ ಪುನರ್ವಿವಾಹ ಮಾಡಿ ಹಾಗೆ ಮಾಡಿದ್ರು. ಆದ್ರೆ ನನ್ನ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ. ಈ ಮನೆ ವಿಧವೆ ಮಗಳ ಬಗ್ಗೆ ಯಾರು ಒಂಚೂರು ತಲೆ ಕೆಡಿಸ್ಕೊಳ್ಳಿಲ್ಲ. ಮನೆ ಮೂಲೆಯಲ್ಲಿ ಬಿದ್ದಿರ್ತೀನಿ, ಜಪಮಾಲೆ ಎಣಿಸ್ತಿರ್ತೀನಿ. ಯಾಕೆ? ನಾನು ಒಬ್ಳು ಹೆಣ್ಣಲ್ವಾ? ನನಗೂ ಆಸೆಗಳಿರಲ್ವಾ?
ನನ್ನವರೇ ನನಗಾಗದೆ ಇದ್ಮೇಲೆ ನಿನ್ನನ್ನು ನನ್ನವಳು ಅಂತ ಹೇಗೆ ಒಪ್ಕೊಳ್ಳಿ ಆರ್ತಿ? ನಡಿ, ಕರ್ಕೊಂಡು ಹೋಗಿ ನಿಲ್ಸು ನನ್ನನ್ನ ಸೂರ್ಯನ್ ಮುಂದೆ ಅಪರಾಧಿ ಅಂತ. ನನಗೂ ಸಹಿಸ್ಕೊಂಡು ಸಾಕಾಗಿ ಹೋಗಿದೆ. ಎಲ್ಲರನ್ನು ಕೂಗಿ ಕೂಗಿ ಕೇಳ್ತೀನಿ, ಯಾಕೆ ನನಗೆ ಹೀಗೆ ಅನ್ಯಾಯ ಮಾಡಿದ್ರಿ ಅಂತ. ನಡಿ, ಬಾ ಹೋಗೋಣ. ಯಾಕತ್ತೆ ನಿಮ್ಮ ಮನಸ್ಸಲ್ಲಿ ಇಷ್ಟೊಂದು ದ್ವೇಷ ತುಂಬಿಕೊಂಡಿದ್ದೀರಾ? ಮನೇಲಿ ನಿಮ್ಮನ್ನ ಯಾರು ಪ್ರೀತಿಸಲ್ಲ ಅಂತ ಯಾಕೆ ಅನ್ಕೋತೀರಾ? ರವಿ ಭಾವ, ಪರಿಮಳಕ್ಕ, ಅಪ್ಪ, ಅಮ್ಮ, ಸಾಕ್ಷಿ, ಆದಿತ್ಯ, ಭಾಸ್ಕರ್, ಸೂರ್ಯ ಅವರು, ನಾವೆಲ್ಲರೂ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀವಿ ಗೊತ್ತಾ? ನಿಮಗೆ ಎಷ್ಟು ಮರ್ಯಾದೆ ಕೊಡ್ತೀವಿ, ಗೌರವಿಸ್ತೀವಿ. ಆದ್ರೂ ನೀವ್ ಯಾಕೆ ಹೀಗೆ?